ಎಲ್ರಿಗೂ ನಮಸ್ಕಾರ. ನಮ್ಮ ಜಯಬುದೋಡಿ ಗ್ರಾಮದಲ್ಲಿ ಇವತ್ತು ಗಣೇಶನವರ ಪ್ರಯುಕ್ತ ಶ್ರೀ ಶನಿ ಪ್ರಭಾವ ಅಥವಾ ನಾಟಕವನ್ನು ಮಾಡ್ತಿದ್ವಿ. ಇವರು ಪಾತ್ರಧಾರಿ ಮಾಡಿ. ನೀವು ಎಷ್ಟು ಡ್ರಾಮಾ ಮಾಡಿದ್ದೀರಾ? ನೀವು ಮಾಡಿದ್ದೀರಾ? ಅಂಡ್ ಈ ಡ್ರಾಮಾ ಮಾಡಿ ನಿಮ್ಗೆ ಏನು ಅನಿಸ್ತು? ಇವರು ನೀವು ಅಭಿನಯ ನೋಡ್ಬಿಟ್ರೆ ನೀವು ತುಂಬಾ ಮೆಚ್ಚುಗೆ ಪಡ್ತೀರಾ. ಯಾಕಂದ್ರೆ ಇವರು ಆಡೋ ಡ್ಯಾನ್ಸ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರ್ತಿದೆ. ಇವರ ಹೆಸರು ಶಶಿ ಅಂತ, ನಮ್ಮೂರು. ಅಂಡ್ ಇನ್ನೊಬ್ರು ಬಂದ್ರು ಯಮಧರ್ಮರಾಜ. ಅವರು ತುಂಬಾ ನಾಚ್ಕೊಂತ ಇದ್ದಾರೆ. ನಮ್ಮ ಯಮಧರ್ಮರಾಜರು ಬರ್ತಾರೆ. ಬನ್ನಿ, ನಿಮ್ಮ ಹೆಸರು ಹೇಳಿ. ನೀವು ಎಷ್ಟು ದಿನದಿಂದ ನಾಟಕ ಮಾಡ್ತಿದ್ದೀರಾ? ಒಂದು 2 ವರ್ಷ 3 ವರ್ಷ ಮಾಡ್ತಾ ಇದ್ದೀವಿ. ನೀವು ಸ್ಕೂಲಲ್ಲಿ ಇದ್ದಾಗೆಲ್ಲ ನೀವು ಡ್ರಾಮಾ ಮಾಡ್ತಿದ್ದೀರಾ? ಜಾಸ್ತಿ ಮಾಡ್ತಿದ್ದೀರಾ? ಅಂಡ್ ನಿಮ್ ಈಗ ಈ ಯಮಧರ್ಮರಾಜ ಅಭಿನಯಿಸ್ತಾರಲ್ಲ, ಸೊ ಏನು ಅಭಿಪ್ರಾಯ ಬಂತು ಜನರಿಂದ? ಚೆನ್ನಾಗಿ ಮಾಡ್ತಾ ಇದ್ದೀವಿ, ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ಈಗಿನ ಫಿಲಿಮು, ಈಗಿನ ರೀಲ್ಸ್ ಎಲ್ಲ ನೋಡ್ತಿದ್ರೆ ಈ ನಾಟಕ ಎಲ್ಲ ಓಡುತ್ತೆ ಅಂತ ಅನ್ಸುತ್ತೆ ನಿಮಗೆ? ನಿಮ್ಮ ಅಭಿಪ್ರಾಯ ಏನು? ಜನ ಹೆಂಗ್ ಮೆಚ್ಕೊಂತಾರ ಇಲ್ಲಿ ನೋಡಿ, ಅವ್ರ ಹೆಂಗ್ ಮೆಚ್ಕೊಂತಾರ ಹಂಗೆ ನಮ್ದೇನಿಲ್ಲ. ಹೆಂಗಾರ ಒಂದು ನಮ್ಗೆ ನಾಟಕನ ಮಾಡೋದು. ಈಗ ಎಲ್ಲೆಲ್ಲೂ ಜನರೇಷನ್ ಮುಂದುವರೆದಿದೆ. ಬಟ್ ಇವಾಗ ಏನಪ್ಪಾ ಅಂತ ಹೇಳಿದ್ರೆ, ಈ ನಾಟಕ ಅವೆಲ್ಲ ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಅಂತ ನೀವು ಈ ತರ ಮಾಡ್ತಿದ್ದೀರಾ. ತುಂಬಾ ಒಳ್ಳೆ ಕೆಲಸ. ಸೊ ಹೀಗೆ ಮುಂದುವರಿಸಿ. ನಮ್ಮ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಹಳೆ ನಾಟಕ ಎಲ್ಲ ನೋಡಿ ಖುಷಿ ಪಡಿ, ಆಶೀರ್ವಾದ ಮಾಡಿ. ತುಂಬಾ ಧನ್ಯವಾದಗಳು ಮನೀಶ್. ಈಗ ನಮ್ಮ ಶಶಿಯವರು ಮಾತಾಡ್ತಾರೆ. ಮಾತಾಡಿ. ಕರಿತೀನಿ. ಏನ್ ಅನ್ಸುತ್ತೆ ನಿಮ್ಗೆ ಹೇಳಿ? ಇವಾಗ ಜನರೇಷನ್ ತಕ್ಕಂಗೆ ಈ ನಾಟಕ ಎಲ್ಲ ಏನ್ ಅನ್ಸುತ್ತೆ ನಿಮ್ಗೆ ಹೇಳಿ? ಚೆನ್ನಾಗಿ ಆಡ್ಬೇಕು, ಎಲ್ಲ ಜನಗಳು ಬರ್ತಾರ. ತುಂಬಾ ನಗ್ತಿದ್ರು, ಯಾಕಂದ್ರೆ ಇವ್ರಿಗೆ ತುಂಬಾ ಶೈನೆಸ್. ಬಟ್ ಇಲ್ಲಿ ನಾಚಿಕೆ ಆಗಿದೆ. ಬಟ್ ಒಂದ್ಸಲ ಸ್ಟೇಜ್ಗೆ ಹೋದ್ರು ಅಂದ್ರೆ ತಮ್ಮ ಪರಕಾಯ ಪ್ರವೇಶ ಮಾಡಿರ್ತಾರೆ. ಸಂತೋಷ ಪಡ್ತಾರೆ. ಅವ್ರಿಗೋಸ್ಕರ ಆಡ್ತೀವಿ, ನಮ್ಗೋಸ್ಕರ ಆಡಲ್ಲ. ಚೆನ್ನಾಗೈತೆ ನಾಟಕ, ಆಡ್ಬೇಕು. ನೀವು ಈ ನಾಟಕದಲ್ಲಿ ಯಾವ್ಯಾವ ಪಾತ್ರನ ನೀವು ಅಭಿನಯಿಸ್ತಾ ಇದ್ದೀರಾ? ವ್ಯಾಪಾರಿ ಪಾತ್ರ, ಲೇಡೀಸ್ ಪಾತ್ರ ಮಾಡಿದ್ವಿ. ಲೇಡೀಸ್ ಪಾತ್ರ. ಅದರಲ್ಲಿ ವ್ಯಾಪಾರಿ ಪಾತ್ರ ಅನ್ನೋದು ತುಂಬಾ ಸ್ಪೆಷಲ್ ಅಲ್ಲ? ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ಈಗ ನಮ್ಮ ಮಂತ್ರಿ ಅವ್ರನ್ನ ಕರೆಯೋಣ. ಈಗ ನಮ್ಮ ಮಂತ್ರಿ ಬರ್ತಾರೆ. ಈಗ ನಮ್ಮ ಮಂತ್ರಿ ಅವರು ಮಾತಾಡ್ತಾರೆ. ಮಂತ್ರಿ ಪಾತ್ರ ಮಾಡಿದ್ದಾರೆ ಈ ಡ್ರಾಮಾದಲ್ಲಿ. ಹೇಳಿ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಮಂಜುನಾಥ್. ನೀವು ಇಲ್ಲಿ ಏನ್ ಮಾಡಕ್ ಬಂದಿದ್ದೀರಾ? ಇಲ್ಲಿ ನಾಟಕ ಮಾಡಕ್ ಬಂದಿದ್ದೀವಿ, ಮಂತ್ರಿ ಪಾತ್ರ. ನೀವು ಎಷ್ಟು ವರ್ಷದಿಂದ ನಾಟಕ ಮಾಡ್ತಿದ್ದೀರಾ? ಕರೆಕ್ಟಾಗಿ 2 ವರ್ಷದಿಂದ ಮಾಡ್ತಿದ್ದೀನಿ. ಏನ್ ಅನ್ಸುತ್ತೆ ನಿಮ್ಗೆ ಈ ನಾಟಕ ಎಲ್ಲ ಆಡ್ಬೇಕಾದ್ರೆ? ಎಲ್ಲ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಜನ ಎಲ್ಲ ಬಂದು ನೋಡ್ತಾರೆ, ಬೇರೆ ಕಡೆ ಎಲ್ಲಾನು ಆಡಿಸ್ತಾರೆ. ನಮ್ಗೆ ಬೇರೆ ಕಡೆ ಇಲ್ಲ ಆಡೋಕ್ಕಿಂತ ನಮ್ಮೂರಲ್ಲಿ ಆಡೋದ್ಕಿಂತ ಬೇರೆ ಕಡೆ ಕಡೆ ಇದನ್ನ ಜಾಸ್ತಿ ಖುಷಿ. ಅದೇ ಈ ಸಂಸ್ಕೃತಿ ಉಳಿಸ್ಬೇಕು ಅನ್ನೋ ನಿಮ್ಮ ಈ ಅಭಿಪ್ರಾಯ ತುಂಬಾ ಮೆಚ್ಚುಗೆ ಪಡುತ್ತೆ. ಯಾಕಂದ್ರೆ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಈಗ ಜನರೇಷನ್ ನೋಡಿದ್ರೆ ಎಲ್ಲ ಫೋನು ಮೊಬೈಲ್ ಮುಳಿದ್ರೆ, ಈ ನಾಟಕದಲ್ಲೆಲ್ಲ ನೀವು ಈ ಸಂಸ್ಕೃತಿ ಉಳಿಸ್ತಿದ್ರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅವಾಗಿಂದ ಬಂದಿರೋ ಹಳ್ಳಿ ಸಗುಡೋದು ಅದನ್ನೆಲ್ಲ ಬಿಟ್ಕೊಡಕ್ಕಾಗಲ್ಲ ನಾವು. ಹೇಳಿ ನೀವು ಹಳ್ಳಿ ಮಕ್ಕಳಲ್ಲ, ಸೊ ಅದಕ್ಕೆ ನಾಟಕ ಎಲ್ಲ ಆಡಕ್ಕೆ ಇದು ಮಾಡಿದ್ದೀರಾ. ನೀವು ನಮ್ಗೆಲ್ಲ ಪ್ರೋತ್ಸಾಹ ಮಾಡ್ರಿ, ಬೇರೆ ಕಡೆ ಆಡಕ್ಕೆ ಅವಕಾಶ ಮಾಡ್ಕೊಡ್ರಿ. ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಗ್ಬೇಕು ಅಷ್ಟೇ. ನಮ್ಮಿಂದ ಆಗ್ಬೇಕು, ನಿಮ್ಮಿಂದ ಆಗ್ಬೇಕು. ನೋಡಿ, ಈಗ ಎಲ್ಲಾದ್ರೂ ಕತೆ ಆಡ್ತಾರಲ್ಲ, ಸೊ ಶನಿ ಪ್ರಭಾವ ಅಥವಾ ರಾಜ ವಿಕ್ರಮ, ಸೊ ಯಾರಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು ಬಂದು ಹಾಡಿ ಕೊಡ್ತೀವಿ. ಸೊ ಏನು ಫೀಸ್ ಅನ್ನು ನಾವು ಅಕ್ಸೆಪ್ಟ್ ಮಾಡಲ್ಲ. ಇಷ್ಟ ಆದ್ರೆ ನೀವು ಕೊಡ್ಬೋದು. ನಮ್ಗೇನಿದ್ರು ಮೆಚ್ಚುಗೆ ಬೇಕು ಅಂಡ್ ಜನಗಳ ಬೆಂಬಲ ಬೇಕು ಅಷ್ಟೇ. ಮತ್ತೆ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾ ಕಲಾ ಅಭಿಮಾನಿಗಳಿಗೆ ಪ್ರೋತ್ಸಾಹಿಸ್ಬೇಕಷ್ಟೇ, ಇಲ್ಲೇನಿಲ್ಲ. ಹಳ್ಳಿ ಸಗಡು ಮಾತ್ರ ಬಿಟ್ಕೊಡ್ಬಾರ್ದು. ಓಕೆ. ನೋಡಿ ಸ್ನೇಹಿತರೆ, ಈಗ ಬರೀ ಹಳ್ಳಿಯವರು ನೋಡಕ್ ಬರ್ತಾರೆ ಈ ನಾಟಕನ ಅಂತ ನೀವು ಅಂತಿದ್ರಿ. ಬಟ್ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ರು ಇದ್ದಾರೆ, ಅವ್ರು ನೋಡಕ್ ಬಂದಿದ್ದಾರೆ. ನೀವು ಆಶ್ಚರ್ಯ ಪಡ್ಬೋದು. ಅವ್ರನ್ನ ಈಗ ಇಂಟರ್ವ್ಯೂ ಮಾಡೋಣ ಸ್ವಲ್ಪ.